ಗುಡ್ ಈವ್ನಿಂಗ್. ರಾಜ್ ಮ್ಯೂಸಿಕ್ ಕನ್ನಡ ನೋಡ್ತಾ ಇದ್ದೀರಾ. ಸ್ಮಿತಾ ನಿಮ್ ಜೊತೆಗಿದ್ದಾಳೆ. ಎಂದಿನಂತೆ ಶಶಿ ಸೋಪ್ ಅರ್ಪಿಸುವ ಗಾಂಧಿನಗರ್ ನ್ಯೂಸ್ಗೆ ಎಲ್ರಿಗೂ ಹಾರ್ಟಿ ವೆಲ್ಕಮ್. ಇವತ್ತು ಕೂಡ ಗಾಂಧಿನಗರ್ ನ್ಯೂಸ್ ನಲ್ಲಿ ಚಿತ್ರ ಜಗತ್ತಿನ ಕಲರ್ಫುಲ್ ಜರ್ನಿ, ಸುದ್ದಿ ಸಮಾಚಾರ ಇವೆಲ್ಲದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಮೊದಲನೇದಾಗಿ ಸ್ಯಾಂಡಲ್ವುಡ್ ನ ಟಾಪ್ 10 ನ್ಯೂಸ್ ನಲ್ಲಿ ವರ್ಮಾ ವಿರುದ್ಧ ಕೇಸ್, ಕಿಲ್ಲಿಂಗ್ ವೀರಪ್ಪನ್ಗೆ ಮತ್ತೊಂದು ಕಂಟಕ, ರಿಯಾಲಿಟಿಗೆ ದರ್ಶನ್ ಅವರ ಚಾಲೆಂಜ್, ಡಾಕ್ಟರ್ ವಿಷ್ಣುವರ್ಧನ್ ಅವರ 201ನೇ ಸಿನಿಮಾ ನಾಗರಹಾವು ಇವೆಲ್ಲವೂ ಸ್ಯಾಂಡಲ್ವುಡ್ ನ ಟಾಪ್ ನ್ಯೂಸ್ ನಲ್ಲಿ. ಮಿನಿಸ್ಟರ್ ಆದ ನಟ ಅಚ್ಯುತ್ ಕುಮಾರ್. ಈವರೆಗೂ ನಾನಾ ರೀತಿಯ ಪಾತ್ರಗಳನ್ನು ಪೋಷಿಸಿರುವ ಅಚ್ಯುತ್ ಕುಮಾರ್ ಇದೇ ಮೊದಲ ಬಾರಿಗೆ ಮಿನಿಸ್ಟರ್ ಪಾತ್ರ ನಿರ್ವಹಿಸಿದ್ದಾರೆ. ಬಿ ಸುರೇಶ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ದೇವರ ನಾಡಲ್ಲಿ ಚಿತ್ರದಲ್ಲಿ ಇವರು ಈ ಪಾತ್ರ ಮಾಡಿದ್ದು, ಮಂತ್ರಿಯ ಪಾತ್ರವು ಸಾಕಷ್ಟು ಸದ್ದು ಮಾಡುತ್ತಿದೆ. ಮಿನುಗುತ್ತಾರೆ ಕಲ್ಪನಾ ಪ್ರೇತಾತ್ಮ, ವದಂತಿಯೋ ವಾಸ್ತವವೋ? ಕನ್ನಡ ಚಿತ್ರರಂಗದಲ್ಲಿ ಪ್ರಕಾಶಮಾನವಾಗಿ ಮಿನುಗಿದ ತಾರೆ ಕಲ್ಪನಾ ಇಹಲೋಕ ತ್ಯಜಿಸಿ 36 ವರ್ಷಗಳು ಕಳೆದಿವೆ. ಆದರೂ ನಟಿ ಕಲ್ಪನಾ ಆತ್ಮ ಗೊಟೂರು ಐಬಿಯಲ್ಲಿ ಸುಳಿದಾಡುತ್ತಿದೆಯಂತೆ. ಗೊಟೂರು ಐಬಿಯಲ್ಲಿ ಸದ್ಯ ಹಬ್ಬಿರುವ ವದಂತಿ ಇದು. ಇನ್ನೊಂದು ಕಡೆ ಇದ್ದಕ್ಕಿದ್ದಂತೆ ಕಲ್ಪನಾ ಪ್ರೇತಾತ್ಮ ಸುದ್ದಿ ಎಲ್ಲಾ ಸುದ್ದಿವಾಹಿನಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿರುವುದರಿಂದ ಗೊಟೂರು ಐಬಿ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಇದೆಲ್ಲ ವದಂತಿ, ಪ್ರೇತಾತ್ಮ ಎಲ್ಲ ಸುಳ್ಳು, ಇದಕ್ಕೆ ಯಾರೂ ಕಿವಿ ಕೊಡಬಾರದು ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಐಟಂ ಸಾಂಗ್ ಬ್ಲರ್ ಆಗಬೇಕು. ಪರಪಂಚ ಚಿತ್ರದಲ್ಲಿರುವ ಐಟಂ ಹಾಡೊಂದನ್ನ ತೆಗೆದು ಹಾಕುವಂತೆ ವೆಂಕಟ್ ಹೊಕ್ಕತಾಯ ಮಂಡಿಸಿದ್ದಾರೆ. ಇವರ ಒತ್ತಾಯಕ್ಕೆ ಮಣಿದಿರುವ ಚಿತ್ರತಂಡ ಆ ಐಟಂ ಸಾಂಗ್ ಅನ್ನು ಬ್ಲರ್ ಮಾಡಲು ನಿರ್ಧರಿಸಿದೆಯಂತೆ. ವೆಂಕಟ್ ಅವರು ಐಟಂ ಸಾಂಗ್ ವಿರೋಧಿ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಮೊದಲಿನಿಂದಲೂ ಐಟಂ ಸಾಂಗ್ ಬ್ಯಾನ್ ಆಗಬೇಕು ಎನ್ನುತ್ತಿರುವ ಅವರಿಗೆ ಪರಪಂಚ ಚಿತ್ರದಲ್ಲೂ ಐಟಂ ಹಾಡಿದೆ ಎಂಬುದು ಮೊದಲೇ ಗೊತ್ತಿರಲಿಲ್ವಂತೆ. ಅದು ಗೊತ್ತಾಗುತ್ತಿದ್ದಂತೆಯೇ ತಮ್ಮ ಎಂದಿನ ವರಸೆ ಪ್ರದರ್ಶಿಸಿ ಬಾಯಿ ಬಸಳೆ ಸೊಪ್ಪು ಎಂಬ ಐಟಂ ಹಾಡಿನ ದೃಶ್ಯಾವಳಿಗಳ ಬಗ್ಗೆ ತಕರಾರು ತೆಗೆದಿದ್ದಾರೆ. ಬಾಯಿ ಬಸಳೆ ಸೊಪ್ಪು, ಆಲೂಗಡ್ಡೆ, ಈರುಳ್ಳಿ. ವರ್ಮಾ ವಿರುದ್ಧ ಕೇಸ್, ಕಿಲ್ಲಿಂಗ್ ವೀರಪ್ಪನ್ಗೆ ಮತ್ತೊಂದು ಕಂಟಕ. ಸದಾ ವಿವಾದಗಳನ್ನೇ ಮೈ ಮೇಲೆ ಎಳೆದುಕೊಳ್ಳುವ ವಿವಾದಾತ್ಮಕ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾಗೆ ಬಿಡುಗಡೆ ಭಾಗ್ಯ ಯಾಕೋ ದೊರಕುವಂತೆ ಕಾಣುತ್ತಿಲ್ಲ. ಜೊತೆಗೆ ಒಂದರ ಮೇಲೊಂದು ಕಂಟಕಗಳು ಎದುರಾಗುತ್ತಲೇ ಇವೆ. ಮಾದಪ್ಪ ಅನ್ನೋ ವ್ಯಕ್ತಿ ಚಿತ್ರದ ಮೇಲೆ ಕೇಸ್ ಹಾಕುವ ಮೂಲಕ ವೀರಪ್ಪನ್ ಬಿಡುಗಡೆಗೆ ಅಡ್ಡಗಾಲು ಹಾಕಿದ್ದಾರೆ. ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಮಾದಪ್ಪ ಅವರು ಎಸ್ಟಿಎಫ್ಗೆ ಮಾಹಿತಿ ನೀಡುತ್ತಿದ್ದರು. ಇದೀಗ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದಲ್ಲೂ ಮಾದಪ್ಪನನ್ನು ಹೋಲುವ ಪಾತ್ರವೊಂದನ್ನು ಸೃಷ್ಟಿಸಲಾಗಿದೆ. ಆದರೆ ಇದರ ಬಗ್ಗೆ ಮಾದಪ್ಪ ಅವರ ಅನುಮತಿ ಪಡೆದಿಲ್ಲ. ಅಲ್ಲದೆ ಈ ಪಾತ್ರ ಹೇಗೆ ನಿರೂಪಿಸಿದ್ದಾರೋ ಗೊತ್ತಿಲ್ಲ. ಪ್ರಾಣಾಪಾಯ ಒದಗಬಹುದು ಅನ್ನೋದು ಮಾದಪ್ಪ ಅವರ ಆತಂಕ. ಹೊಸ ವರ್ಷಕ್ಕೆ ಗಣೇಶ್ ಹರ್ಷ. ಗಣೇಶ್ ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಪಿಸಿ ಶೇಖರ್ ನಿರ್ದೇಶನದ ಸ್ಟೈಲ್ ಕಿಂಗ್ ಚಿತ್ರದ ಆಡಿಯೋ ಬಿಡುಗಡೆಯಾದ ಬೆನ್ನಲ್ಲೇ ಇನ್ನೆರಡು ಚಿತ್ರಗಳು ಸುದ್ದಿಯಲ್ಲಿವೆ. ಪಟಾಕಿ ಮತ್ತು ಝೂಮ್ ಚಿತ್ರಗಳು ಮುಗಿಯುತ್ತಾ ಬಂದಿದ್ದು, ಗಣೇಶ್ ಚಿತ್ರಗಳೇ ಪೈಪೋಟಿಗೆ ಬಿದ್ದಿವೆ ಎಂಬ ಅನುಮಾನ ಹುಟ್ಟುಹಾಕಿವೆ. ಇವಲ್ಲದೆ ಗಣೇಶ್ ಕೈಲಿ ಇನ್ನೂ 3 ಚಿತ್ರಗಳಿವೆ. ಶಶಾಂಕ್ ನಿರ್ದೇಶನದ ಮುಂಗಾರು ಮಳೆ 2 ಚಿತ್ರ, ಇನ್ನೊಂದು ಹೆಸರಿಡದ ಚಿತ್ರಕ್ಕೆ ಗಣೇಶ್ ಸಹಿ ಹಾಕಿದ್ದಾರೆ. ಹೀಗೆ 2016ರಲ್ಲಿ ಗಣೇಶ್ ಅಭಿನಯದ ಸುಮಾರು 4-5 ಚಿತ್ರಗಳಾದರೂ ತೆರೆ ಕಾಣುವ ಸಾಧ್ಯತೆಗಳಿವೆ. ನೋಡಿದ್ರೇನಂತೆ ನಾನಿನ್ ಗಂಡ ಆಗು. 1 ವರ್ಷ ನಿಮ್ಮನ್ ಬಿಟ್ಟು ಖಂಡಿತ ಇರ್ಲಿಕ್ಕಾಗೋದಿಲ್ಲ. ನೀನ್ ಅಳು ಮುಖ ನೋಡ್ಕೊಂಡ್ರೆ ನಂಗಲ್ಲಿ ಸರಿ ಕೆಲಸ ಮಾಡೋಕ್ಕಾಗತ್ತಾ? ತುಟಿ ಅಂಚಲಿರುವ ಸಣ್ಣ ನಗುನೇ ಸಾಕು. 1 ವರ್ಷ ಹೆಂಗೋ ಕಳೆದು ಬಿಡ್ತೀನಿ. ಜನವರಿ 22ಕ್ಕೆ ರಿಕ್ಕಿ ತೆರೆಗೆ ಬರಲು ಸಿದ್ಧತೆ. ರಕ್ಷಿತ್ ಶೆಟ್ಟಿ ಮತ್ತು ಹರಿಪ್ರಿಯಾ ಅಭಿನಯದ ಬಹುನಿರೀಕ್ಷಿತ ರಿಕ್ಕಿ ಚಿತ್ರವನ್ನು ಮುಂಬರುವ 22ಕ್ಕೆ ತೆರೆಗೆ ತರಲು ಚಿತ್ರತಂಡ ಸಕಲ ಸಿದ್ಧತೆ ನಡೆಸಿಕೊಂಡಿದೆ. ಚಿತ್ರವನ್ನು ರಿಷಬ್ ಶೆಟ್ಟಿ ನಿರ್ದೇಶಿಸಿದ್ದು, ಇದು ಅವರ ಮೊದಲ ಪ್ರಯತ್ನವಾಗಿದೆ.
ವಿಭಿನ್ನ ಪೋಸ್ಟರ್ನಿಂದಲೇ ಗಮನ ಸೆಳೆದಿದ್ದ ರಿಕ್ಕಿ ಚಿತ್ರದ ಬಗೆಗಿನ ಕುತೂಹಲ ಇಮ್ಮಡಿಯಾಗಿದ್ದು, ಇದೇ ಕುತೂಹಲವನ್ನ ಉಳಿಸಿಕೊಳ್ಳಲು ಚಿತ್ರತಂಡ ಚಿತ್ರದ ಆಡಿಯೋವನ್ನು ವಿಭಿನ್ನವಾಗಿ ರಿಲೀಸ್ ಮಾಡಲು ಮುಂದಾಗಿದೆ. ಇದೇ ಡಿಸೆಂಬರ್ 31ರ ರಾತ್ರಿ ನಡೆಯುವ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ವಿಶೇಷ ಕಾರ್ಯಕ್ರಮದ ಮೂಲಕ ಆಡಿಯೋ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಹೇಳಿದೆ. RGV ಮತ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರುವ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾಗೆ ಎಷ್ಟೇ ಕಂಟಕ ಬಂದರೂ ಕೂಡ ಚಿತ್ರದ ಪ್ರಚಾರ ಕಾರ್ಯ ಮಾತ್ರ ನಿಂತಿಲ್ಲ. ಜೊತೆಗೆ ಬಿಡುಗಡೆಗೆ ಮುನ್ನವೇ ಚಿತ್ರ ಟ್ರೇಲರ್ ಮೂಲಕ ಎಲ್ಲರ ಮೆಚ್ಚುಗೆ ಕೂಡ ಗಳಿಸುತ್ತಿದೆ. ಹೌದು, ವರ್ಮಾ ಅವರು ಬಿಡುಗಡೆ ಮಾಡಿದ ನೂತನ ಟ್ರೇಲರ್ ಅನ್ನು ಮೆಚ್ಚಿ ಬಾಲಿವುಡ್ ಸೂಪರ್ ಸ್ಟಾರ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಬಾಯಿ ತುಂಬಾ ಹೊಗಳಿದ್ದಾರೆ. ಹಾಗೂ ಬಾಲಿವುಡ್ ನಟ ರಿತೇಶ್ ದೇಶ್ಮುಖ್ ಸಹ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ತೂಗುದೀಪ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಮೂಡಿ ಬರ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರ್ಪಿಸುವ ಫ್ಯಾಮಿಲಿ ಎಂಟರ್ಟೈನರ್ ಮದುವೆಯ ಮಮತೆಯ ಕರೆಯೋಲೆ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ನವನಟ ಸೂರಜ್ ಮತ್ತು ಸ್ಯಾಂಡಲ್ವುಡ್ನ ಬೇಬಿ ಡಾಲ್ ಅಮೂಲ್ಯ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವ ಮದುವೆಯ ಮಮತೆಯ ಕರೆಯೋಲೆ ಚಿತ್ರ ಜನವರಿ ತಿಂಗಳಿನಲ್ಲಿ ಹೊಸ ವರ್ಷಕ್ಕೆ ರಿಲೀಸ್ ಆಗ್ತಿದೆ. ತೂಗುದೀಪ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಡೆಯಲಿರುವ ಮದುವೆಗೆ ದರ್ಶನ್ ಅವರು ಕರೆಯೋಲೆ ನೀಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ರವರ 201ನೇ ಸಿನಿಮಾ ನಾಗರಹಾವು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದೋ ಇಲ್ಲಿದೆ ಸಿಹಿ ಸುದ್ದಿ. ಅಭಿಮಾನಿಗಳ ನೆಚ್ಚಿನ ಹೃದಯವಂತ ಮತ್ತೆ ಬೆಳ್ಳಿತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ನಿಮಗೆ ಅಚ್ಚರಿಯಾದ್ರೂ ಇದೇ ಸತ್ಯ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮತ್ತು ದೂತ್ಪೇಡ ದಿಗಂತ್ ಅಭಿನಯದ ಕೋಡಿ ರಾಮಕೃಷ್ಣ ನಿರ್ದೇಶನದ ಹೊಸ ಚಿತ್ರದ ಶೀರ್ಷಿಕೆ ನಾಗರಹಾವು ಎಂದು ಫಿಕ್ಸ್ ಆಗಿದೆ ಅಂತ ನಾವು ನಿಮಗೆ ಹೇಳಿದ್ವಿ. ಇದೀಗ ಅದೇ ನಾಗರಹಾವು ಚಿತ್ರತಂಡದಿಂದ ಹೊರಬಿದ್ದಿರುವ ಸುದ್ದಿ ಪ್ರಕಾರ ಡಾಕ್ಟರ್ ವಿಷ್ಣುವರ್ಧನ್ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಬಿರುಗಾಳಿ ಬೀಸುತ್ತೆ. ರಿಯಾಲಿಟಿಗೆ ದರ್ಶನ್ ಅವರ ಚಾಲೆಂಜ್. ಕನ್ನಡದ ಟಾಪ್ ನಟರೆಲ್ಲ ರಿಯಾಲಿಟಿ ಶೋ ಹಿಂದೆ ಬಿದ್ದರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ ಆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾಕಂದ್ರೆ ರಿಯಾಲಿಟಿ ಶೋಗಳು ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಿದರೂ ಅವುಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಅಂತ ಆರೋಪಿಸಿದ್ದಾರೆ ದರ್ಶನ್. ಹಾಗಾಗಿ ಅವರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಬೇಕೆಂದರೆ ರಿಯಾಲಿಟಿ ಶೋದಿಂದ ಬರುವ ಲಾಭದ ಹಣದಲ್ಲಿ ಒಂದಿಷ್ಟು ರೈತರಿಗೆ ನೀಡುವುದಾದರೆ ಆ ಶೋನಲ್ಲಿ ನಾನು ಭಾಗವಹಿಸಲು ರೆಡಿ ಅಂತ ದರ್ಶನ್ ಟ್ವೀಟ್ ಮಾಡಿದ್ದಾರೆ.